ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕದ ಸಹಕಾರ ತತ್ವದಲ್ಲಿ ಏನಾದರೂ ಸಹಕಾರ ಸಕ್ಕರೆ ಕಾರ್ಖಾನೆ ಮಳೆಯಿಂದ ಬಂದಂತ ಅಪ್ಪನಗೌಡರು ಉಪ್ಪಸು ನೋಡ್ರಿ ಏನಾದ ಕಾರ್ಖಾನೆ ಅದು ಮುಚ್ಚಾಕ್ ಹೊಂಟಿದೆ. ನಿಮ್ ಸ್ವಂತ ಕಾರ್ಖಾನೆ ಕೊಟ್ಟಿದ್ರ ನಾಚಿಕೆ ಬರೋದಿಲ್ಲ ನಿಮಗೆ. ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಹೇಳ್ಬೇಕಾಕತ್ತೀವ. ದಿವಂಗತ ಅಪ್ಪನಗೌಡರು ಇಡೀ ಏಷ್ಯಾದಲ್ಲಿ ಒಂದೇ ಒಂದು ಸಹಕಾರಿ ಸಂಘ, ದೇಶದಲ್ಲಿ ಎಲ್ಲೂ ಇಲ್ಲ ವಿದ್ಯುತ್ ಸಹಕಾರಿ ಸಂಘ. ಪ್ರತಿಯೊಬ್ಬ ಮೆಂಬರ್ ಯಾರ ಕನೆಕ್ಷನ್ ತಗೋತಾರೆ ಕನ್ಸ್ಯೂಮರ್ಸ್ ಅವ್ರ ಸದಸ್ಯ ತಿಂದು ಹಾಕಿಬಿಟ್ಟಾರ. ನೌಕರಸ್ಥರಲ್ಲಿ ಸುಮಾರು 20 ಕೋಟಿ ರೂಪಾಯಿ ಬಂದಿತ್ತು ಗೌರ್ಮೆಂಟ್ ಡಿಫರೆನ್ಸ್. ಏನ್ ಮಾಡ್ಬೇಕು ಸಿದ್ದರಾಮಣ್ಣ? 10 ಕೋಟಿ ನನಗೆ ಕೊಡ್ರಿ, 10 ಕೋಟಿ ನೀವು ತಗೊಂಡು ಏನದು ಹೊಲಸ್ತಿರೋ ರೊಕ್ಕ ತೊಡೋದಕ್ಕೆ ನಾಚಿಗೆ ಅನ್ನೋ ಒಂದು ಕೃಪ ಉತ್ತರ ಕೊಡ್ಲೆ. ಏನ್ ಮಷಿನ್ಗಳು ಬರ್ತಾವ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ, ಅಲ್ಲಿ ಜಂಪ್ ಡಂಪ್ ಮಾಡ್ಕೊತಾರ. ರಾತ್ರಿ ಹೊತ್ತು ವಿಶ್ರಾಶ ಲೇಬರ್ಸ್ ಅಲ್ಲಿಗೆ ಹಸಿರಿ ಹಚ್ತಾರ, ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಈಗ ಯೂನಿಯನ್ ಲೀಡರ್ ಇದು ಅರ್ಥ ಏನು? ಸಕ್ರಿ ರಾತ್ರಿ ಬರ್ತೈತಿ, ಮೊಲಾಸಿಸು ಹಂಗ, ಸ್ಪಿರಿಟು ಹಂಗ. ಈ ಸಂಸ್ಥೆ ಇಂಟ್ರೆಸ್ಟ್ ಇದೆ, ಸಮಾಜ ಇಂಟ್ರೆಸ್ಟ್ ಇದೆ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಅಲ್ಲೆಲ್ಲಾಗಿ ನಿಮ್ಮ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ. ನಾ ಬಹಳ ಸ್ಪಷ್ಟ ಹೇಳಿದ್ದೆ. ರಮೇಶ್ ಅವರು ನಿಖಿಲ್ ಅವರು ಇದರ ಹಿಂಸೆ ಪ್ರಶ್ನೆ ನಾವು ನೀವು ಕೂಡು ಮಾಡೋದು ಒಂದಾಳತ್ತು ನೀವೇ ವಹಿಸ್ಬೇಕು. ನಾವು ಮುಂದಾಳ ಕೊಡ್ತೀನಿ ಕಾರ್ಖಾನೆಗೆ. ಇವತ್ತು 30 ವರ್ಷಗಳ ನಂತರ 20% ಮೂವಾಗಿ ನಾನು ಕಾಣಿದ್ದೆ. ರೈತರ ಸೇವಾ, ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಹಿರಿಯ ಆಡಳಿತಗಳು ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವವಾಗಿ ಇದನ್ನ ಎಲ್ಲ ಕೂಡಿ ನಾನು ಕುಮಾರಣ್ಣ ನೇತೃತ್ವ ಎಲ್ಲ ಕೂಡಿ ನಡೆಸ್ಕೊಂಡು ಹೋಗುವಂತ ವಿಚಾರ ಮಾಡಿದ್ವಿ. ಸ್ನೇಹಿತರೆ, ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೊಂದು ಬದಲಾವಣೆಯಾಗಿದೆ. ಕಳೆದ 30 ವರ್ಷಗಳಿಂದ ರಾಜಕಾರಣ ವಿಷಯ ಆಗಿರ್ಬೋದು, ಬೇರೆ ಬೇರೆ ವಿಷಯ ಆಗಿರ್ಬೋದು, ಒಬ್ಬರಿಗೊಬ್ಬರು ಬಡದಾಡಿಕೊಂಡಿದ್ದಂಥ ಹಿರಿಯ ರಾಜಕಾರಣಿಯಾಗಿದ್ದಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ AB ಪಾಟೀಲರು ಮತ್ತು ಕತ್ತಿ ಕುಟುಂಬದ ಅಂದರೆ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಮತ್ತು ಶಾಸಕರಾದ ನಿಖಿಲ್ ಕತ್ತಿ ಅವರ ಮಧ್ಯೆ ಕಳೆದ ಸೋಮವಾರ ದಿವಸ ಹೊಂದಾಣಿಕೆಯಾಗಿದೆ. ಹಾಗಂತ ಇಬ್ಬರು ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿ ತಾಲೂಕಿನ ಸಹಕಾರಿ ಸಂಘಗಳನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸುಗಳನ್ನು ಬದಿಗಿರಿಸಿ ನಾವು ಹೊಂದಾಣಿಕೆಯಾಗಿದ್ದೀವಿ ಅಂಥೇಳಿ ಸಾರ್ವಜನಿಕವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಹೇಗಾಗಿದೆ ಅಂದರೆ 1995ರಲ್ಲಿ ಗೋಕಾಕನ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ, ಅಂದರೆ ಇದು ಮಾಜಿ ಶಾಸಕರಾಗಿರ್ತಕ್ಕಂಥ SS ಕರ್ನಿಂಗ್ ಅವರ ಊರು. ಅದು ಮಿಲ್ಲಿನ ಕಾರ್ಮಿಕರು ಸಾಕಷ್ಟು ಜನಸಂಖ್ಯೆಯಲ್ಲಿ ಇರುವಂಥದ್ದು. ಗೋಕಾಕ್ ಮಿಲ್ಲಿನ ನಾಯಕತ್ವದ ಸಲುವಾಗಿ ನಡೆದಂಥ ದೊಡ್ಡ ಹೋರಾಟದಲ್ಲಿ, ಅಂದರೆ ದೊಡ್ಡ ಸಂಘರ್ಷದಲ್ಲಿ, ಜಗಳದಲ್ಲಿ ಸಾಕಷ್ಟು ಕಾರ್ಮಿಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದು ಉಂಟು. ಅದರಲ್ಲಿ ಮಾತ್ರ ಸಾಕಷ್ಟು ಅನ್ನುವಲ್ಲಿ ಕೆಲವಷ್ಟೇ ಮಾತ್ರ ಲೆಕ್ಕಕ್ಕೆ ಸಿಕ್ಕಿರುವಂಥದ್ದು. ಸೊ ಇದೆಲ್ಲ ಒಬ್ಬರಿಗೊಬ್ಬರು ಬದ್ಧ ವೈರೋತ್ವ ನಡೆದಂಥ ಸಂದರ್ಭದಲ್ಲಿ, ಅಂದರೆ 95ರಲ್ಲಿ ಈ ಘಟನೆ ಆಗಿತ್ತು. 98ರಲ್ಲಿ ಅವು ಎರಡೂ ಕುಟುಂಬಗಳು, ಜಾರಕಿಹೊಳಿ ಮತ್ತು ಕರ್ನಿಂಗ್ ಕುಟುಂಬಗಳ ಮಧ್ಯೆ ಹೊಂದಾಣಿಕೆ ಆಗಿಬಿಟ್ಟಿತ್ತು. ಈ ಹೊಂದಾಣಿಕೆ ಭಾಳಷ್ಟು ಜನರಿಗೆ ಆಶ್ಚರ್ಯ ಅನಿಸಿತ್ತು. ಸ್ವತಃ ನನಗೂ ಕೂಡ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಅವಾಗ ನಾನು ದ್ರವಿಡ ಭಾರತ ಕನ್ನಡ ವಾರಪತ್ರಿಕೆಯನ್ನು ನಡೆಸ್ತಾ ಇದ್ದೆ. ಈಗ ಅದ ಟೈಟಲನ್ನು ಚಾನಲ್ನಲ್ಲಿ ಇರುವಂಥದ್ದು ಸ್ನೇಹಿತರೆ. ಸೊ ಅವ್ರು ಯಾಕೆ ಒಂದಾದರೂ ಹೇಗಪ್ಪ ಸಾಧ್ಯ ಅಂತೇಳಿ ನಾವೆಲ್ಲ ವಿಚಾರ ಮಾಡಬೇಕಾದ್ರೆ ಆನಂತರ ಗೊತ್ತಾಯ್ತು. ಏನು ಗೊತ್ತಾಯ್ತಪ್ಪ ಅಂದರೆ, ದುಮ್ಮಿಡಿ ನಡೆದಂಥ ಸಮಯದಲ್ಲಿ ಒಬ್ಬರಿಗೊಬ್ಬರಿಗೆ ಅಂದರೆ ಕಾರ್ಮಿಕ ನಾಯಕತ್ವದ ಸಲುವಾಗಿ ನಡೆದಂಥ ಹೋರಾಟದು, ಜಗಳದು, ಅದರಲ್ಲಿ ಒಬ್ರಿಗೊಬ್ಬರು ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಸಾಕಷ್ಟು ಕಂಪ್ಲೇಂಟ್ಗಳು ರಾಶಿನೇ ಬಿದ್ದಿತ್ತು. ಅಂಥ ಸಮಯದಲ್ಲಿ ಜಾರಕಿಹೊಳಿಯವರಿಗೆ ರಾಜಕಾರಣದಲ್ಲಿ ಬೆಳಿಬೇಕಾಗಿತ್ತು. ಕರ್ನಿಂಗ್ ಅವರಿಗೆ ಈ ಕೋರ್ಟ್ ಅಲಿದಾಡೋದು ಬೇಸರ ಆಗಿತ್ತು, ಅವ್ರಿಗೆ ಬೇಡಾಗಿತ್ತು. ಅದಕ್ಕಾಗಿ ಅದಕ್ಕೊಂದು ದಾರಿ ಅಂದರೆ ಎರಡೂ ಕುಟುಂಬಗಳು ಕಂಪ್ಲೇಂಟ್ ಕೊಟ್ಟವರು ಕೊಡಿಸ್ಕೊಂಡವರು ಹೊಂದಾಣಿಕೆ ಆದರೆ ಇದು ಮುಗಿಬೋದು ಅಂತೇಳಿ ಯಾರೋ ಒಬ್ಬರು ಸಲಹೆ ಕೊಟ್ಟಿದ್ರು. ಅಂಥ ಸಮಯದೊಳಗೆ ಅವು ಎರಡೂ ಕುಟುಂಬಗಳ ಮಧ್ಯೆ
ಹೊಂದಾಣಿಕೆ ಆಗಿತ್ತು. ಹೊಂದಾಣಿಕೆ ಆದ ಕೂಡಲೇ ಒಬ್ರಿಗೊಬ್ರಿಗೆ ಏನು ಹಾಕಿದ್ರಲ್ಲ, ಕಂಪ್ಲೇಂಟನ್ನು ಕೊಟ್ಟಿದ್ರಲ್ಲ ಪೊಲೀಸ್ ಸ್ಟೇಷನ್ಗೆ, ಅವನ್ನೆಲ್ಲ ನ್ಯಾಯಾಲಯದಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಂಡಿದ್ರು. ಇವತ್ತು ಜಾರಕಿಹೊಳಿ ಅವ್ರನ್ನ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಜಕಾರಣಿಯನ್ನಾಗಿ ಮಾಡಿದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು ಸ್ನೇಹಿತರೆ. ಸೊ ಆಗ ನಡೆದಂಥ ಸನ್ನಿವೇಶವನ್ನು ಈಗ ಕಳೆದ 30 ವರ್ಷಗಳಿಂದ ಸತತವಾಗಿ ಕತ್ತಿ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾನೆ ಬಂದಿದ್ದಂಥ AB ಪಾಟೀಲರು ಅವ್ರ ಜೊತೆ ಹೊಂದಾಣಿಕೆ ಆಗೋದು ಮಾತ್ರ ಭಾಳಷ್ಟು ಜನರಿಗೆ ಆಶ್ಚರ್ಯ ತರಿಸೈತಿ, ವಿಚಿತ್ರನೂ ಅನಿಸಿರುವಂಥದ್ದು ಸ್ನೇಹಿತರೆ. ಸೊ ಇವ್ರ ಹೊಂದಾಣಿಕೆ ಬಹುಶಃ ಈಗ ಆಗಿದ್ದೇನಾಗೈತೆ ಅಂದರೆ ಇದು ಕಣ್ಣೇರಿ ಮಟ್ಟದಲ್ಲಿ ಆದಂಥ ಘಟನೆಗಳಲ್ಲಿ, ಅಂದ್ರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆದಂಥ ಸಭೆಯಲ್ಲಿ ಹೇಳಿದ್ರಂತ, ನಿಮ್ಮ ತಾಲೂಕಿನಾಗ ನಿಮ್ಮ ಕ್ಷೇತ್ರದಾಗ ನೀವು ಪ್ರಬಲ ಆಗಿರಿ, ಹೊಂದಾಣಿಕೆ ಆಗಿರಿ, ಜಗಳಾಡಕ್ಕೆ ಹೋಗ್ಬೇಡ್ರಿ, ಜಗಳಾಡ್ರೆ ನಿಮ್ಮ ಕ್ಷೇತ್ರನ ಕಳ್ಕೋತೀರಿ ಅನ್ನುವಂಥ ಸಲಹೆಯನ್ನು ಅಲ್ಲಿ ಹಿರಿಯರು ಯಾರೋ ಕೊಟ್ಟಿದ್ರಂತ. ಅದರ ಮೊದಲ ಭಾಗನ ಬಹುಶಃ ಇದು ಹೊಂದಾಣಿಕೆ ಆತು ಅಂತ ಹೇಳ್ಬೋದು ಸ್ನೇಹಿತರೆ. ಸಹಕಾರಿ ರಂಗದ ಭೀಷ್ಮ ಅಂತೇಳಿ ಕರೆಸಿಕೊಳ್ಳುವಂಥ ಅಪ್ಪನಗೌಡರ ಪಾಟೀಲರು ಕಟ್ಟಿದಂಥ ಬಹಳ ದೊಡ್ಡ ಸಕ್ಕರೆ ಕಾರ್ಖಾನೆ ಇದು ಹೀರಾ ಶುಗರ್, ಸಂಕೇಶ್ವರದಲ್ಲಿರ್ತಕ್ಕಂಥ ಹೀರಾ ಶುಗರ್ ಕಾರ್ಖಾನೆ. ಇದನ್ನು 1995ರಲ್ಲಿ ತಮ್ಮ ವಶಕ್ಕೆ ಪಡೆದಂಥ ಕತ್ತಿ ಫ್ಯಾಮಿಲಿ, ಆನಂತರ ರೈತರ ಪಾಲಿಗೆ ಅದು ಕಲ್ಪವೃಕ್ಷನಾಗಿತ್ತು ಆ ಫ್ಯಾಕ್ಟ್ರಿ. ಈ ರೈತರ ಹಿತರಕ್ಷಣೆ ಕಾಪಾಡುವ ವಿಷಯದಾಗ ಕಾರ್ಖಾನೆ ಸ್ಪಂದಿಸೋ ರೀತಿ ನೋಡಿ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿತ್ತು. ಅಂಥ ಕಾರ್ಖಾನೆಯನ್ನು 1995ರಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡಂಥ ಕತ್ತಿ ಕುಟುಂಬ ಇದನ್ನು ನಿರಂತರವಾಗಿ 30 ವರ್ಷಗಳ ಕಾಲ ಆಳಿತು. ಈ 30 ವರ್ಷಗಳ ಕಾಲದಲ್ಲಿ ಏನೇನು ಮಾಡಿತ್ತು ಅನ್ನೋದನ್ನು ಇದೇ AB ಪಾಟೀಲರು ಹಲವಾರು ಸಾರಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಹೇಳೋದನ್ನು ನೀವೆಲ್ಲ ಕೇಳಿದ್ದೀರಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕದ ಸಹಕಾರ ತತ್ವದಲ್ಲಿ ಏನಾದರೂ ಸಹಕಾರ ಸಕ್ಕರೆ ಕಾರ್ಖಾನೆ ಮಳೆಯಿಂದ ಬಂದ ಅಪ್ಪನಗೌಡರು ಉಪ್ಪಸಗೌಡ್ರಿ ಏನಾಯ್ತು? ಕಾರ್ಖಾನೆ ಅದು ಮುಚ್ಚಾಕ್ ಹೊಂಟಿದೆ. ನಿಮ್ಮ ಸ್ವಂತ ಕಾರ್ಖಾನೆ ಕೊಟ್ಟಿದ್ರ ನಾಚಿಕೆ ಬರೋದಿಲ್ಲ ನಿಮಗೆ. ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಹೇಳ್ಬೇಕಾಕತ್ತೀವ. ದಿವಂಗತ ಅಪ್ಪನಗೌಡರು ಇಡೀ ಏಷ್ಯಾದಲ್ಲಿ ಒಂದೇ ಒಂದು ಸಹಕಾರಿ ಸಂಘಗಳು, ದೇಶದಲ್ಲಿ ಎಲ್ಲೂ ಇಲ್ಲ ವಿದ್ಯುತ್ ಸಹಕಾರಿ ಸಂಘ. ಪ್ರತಿಯೊಬ್ಬ ಮೆಂಬರ್ ಯಾರ ಕನೆಕ್ಷನ್ ತಗೋತಾರೆ ಕನ್ಸ್ಯೂಮರ್ಸ್ ಅವ್ರ ಸದಸ್ಯರು ತಿಂದು ಹಾಕಿಬಿಟ್ಟಾರ. ನೌಕರಸ್ಥರಿಗೆ ಸುಮಾರು 20 ಕೋಟಿ ರೂಪಾಯಿ ಬಂದಿತ್ತು ಗೌರ್ಮೆಂಟ್ ಡಿಫರೆನ್ಸ್. ಏನ್ ಮಾಡ್ಬೇಕು ಸಿದ್ದರಾಮಣ್ಣ? 10 ಕೋಟಿ ನನಗೆ ಕೊಡ್ರಿ, 10 ಕೋಟಿ ನೀವು ತಗೊಂಡ್ರಿ. ಏನದು ಹೊಲಸ್ತಿರೋ ರೊಕ್ಕ ತೊಡೋದಕ್ಕೆ ನಾಚಿಗೆ ಅನ್ನೋ ಒಂದು ಉತ್ತರ ಕೊಡ್ಲಿ. ನೌಕರಸ್ಥರು ಯಾಕೆ ನೌಕರಿ ಮಾಡ್ತಾರೆ? ಹೊಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕಾ? ಎಲ್ಲಾ ಪತ್ರಿಕಾ ಮಾಧ್ಯಮದವರು ಗೊತ್ತೈತೆ, ಬರೋ ಧೈರ್ಯ ನೀವು ಬರೀ ತಾಕತ್ತಿದೆ. ಗೊತ್ತಿಲ್ಲ ನಿಮ್ಮ ಮನೆದೇವ್ರ ಪ್ರಮಾಣ ಮಾಡಿ ಹೇಳ್ರಿ, ತಾಕತ್ತಿಲ್ಲ. ಜನ ಬೆನ್ನತ್ತಾರ ದುಡಿದ ಸಲ ಒಂದಾದ್ರೂ ನೌಕರಿ ಕೊಟ್ಟಿದ್ದಾರೆ. DCC ಬ್ಯಾಂಕ್ದಾಗ ಇಷ್ಟು ವರ್ಷ ಅಧ್ಯಕ್ಷ 4-5 ನೌಕರಿ ತಗೊಂಡಾರ. ಎಲ್ಲರಿಗೂ ಗೊತ್ತೈತಿ, ನಾಯಕರಿಗೆ ವೀರ್ ಕುಮಾರ್ಗೂ ಗೊತ್ತೈತೆ. ಅನ್ನಾಗ ಕಿತಿಗೆಟ್ಲವು ಕ್ಲಾರ್ಕ್ ಹಾಕಿತಿ, ಪ್ಯೂನ್ ಹಾಕಿತಿ. ಜಗಳಗೂ ಗೊತ್ತೈತಿ, ಅವರು ಡೈರೆಕ್ಟರ್ ಇದ್ರ. ಸಿಪಾಯಿಗೆ 15ರಿಂದ 20, ಕ್ಲಾರ್ಕ್ಗ 45. ಹೌದಲ್ಲ? ಕೇಳಿ ಅವರೇ ಹೇಳಿದಾರ ಅಲ್ಲಿ. ಅವ್ರು DCC ಬ್ಯಾಂಕ್ ಡೈರೆಕ್ಟರ್ ಇದ್ರು. ಏನದು ಲೆಕ್ಕ ಒಂದ್ರೆ ಒಳ್ಳೆ ಕೆಲಸ. ಕತ್ತಿ ಹಾಕೋದು ಒಂದೇ, ಕಿಸೆ ಕತ್ತರಿಸ್ಬೋದು. ಯಾವ ಧೈರ್ಯ ಇಲ್ಲ. ಈಗ ಆ ಧೈರ್ಯ ನಮ್ಮ ಮಂದಿಗೆ ಬಂದಿದೆ. ಒಂದೇ ಅಂಜಿಕೆ ಅವ್ರು ಏನಪ್ಪಾ ಅಂತಂದ್ರೆ DCC ಬ್ಯಾಂಕ್ ಸಾಲ 10 ಮಕ್ಕಳ ಓಟ್ ಹಾಕದೆ ನಿಮ್ 10 ಕೊಡುದು. ಆ ಶಬ್ದನ ನೋಡ್ರು, ಭಾಷೆ, ನಾಲಿಗೆ ತನ್ನ ಸಂಸ್ಕಾರವನ್ನು ಹೇಳ್ಬೇಕು. ಮಕ್ಕಳ ಅದೇನು ನಮ್ಮ ಶಬ್ದ ತಗೊಂಡು ಮತ್ತೆ ಸಾರಿ ನಾ ಮಾತಾಡಕ್ ಹೋಗೋದು. ಯಾ ಪ್ರತಿನಿಧಿಗಳು ಮನುಷ್ಯರ ಇವರು. ಅದನ್ನ ತಿಂಗಳೇ ಸಹಾಯ ಹೇಳಿದೆ. ನಾನು ಭಾಳ ಮಂದಿ DCC ಬ್ಯಾಂಕ್ ಡೈರೆಕ್ಟರ್ದಾಗ ಹೇಳಿದೆ, ನಮಗೊಂದು ಬೇಕು ನೋಡ್ರಿಪ್ಪ ಅನ್ನಾರಿ. ನಮ್ಮ ಕಡೆ ಏನೂ ಇಲ್ರಿ, ಅಧ್ಯಕ್ಷ ಕಡೆ ಬೇಕು ಪಾಪ ಹೇಳ್ಬೇಕು. ಹೌದಲ್ರಿ? ಹಂಗ ಪರಿಸ್ಥಿತಿ ಏನಿಲ್ಲ.
ಅದಕ್ಕೂ ಏನು ಪುಕ್ಕಟ್ಟಲ್ರಿ, ತಾವೇನು ಮಾಡಿ ಡೀಲಿಂಗ್ ಅದು. ಎಲ್ಲಿ ರೈತರು ಬದುಕ್ತಾರ, ಎಲ್ಲಿ ಉಳಿತಾರ? ಇನ್ನ ಚುನಾವಣೆ ಬಂದಾಗ ಹೇಳೋದಾನ ಎಲ್ಲ ಇವ್ರು ಹಗರಣಗಳು. ಸೊ ಲಾಭದಲ್ಲಿದ್ದಂಥ ಈ ಕಾರ್ಖಾನೆಯನ್ನು ಹಿಪ್ಪಿ ಮಾಡಿದಂಥ ಕತ್ತಿ ಸಹೋದರರು ಇದರ ದೆಸೆಯಿಂದಾಗಲಿ ತಮ್ಮದೇ ಆದಂಥ ಸ್ವಂತ ಫ್ಯಾಕ್ಟ್ರಿ ಕಟ್ಕೊಂಡ್ರು ಅಂಥೇಳಿ ಆರೋಪ ಪಾಟೀಲರು ಮಾಡಿರುವಂಥದ್ದು ಸ್ನೇಹಿತರೆ. ಇದೇ ಫ್ಯಾಕ್ಟ್ರಿನ ಸಾಕಷ್ಟು ಬಾರಿ ಫ್ಯಾಕ್ಟ್ರಿನ ಹಾಳು ಮಾಡ್ಯಾರ ಅಂಥೇಳಿ ಎ ಬಿ ಪಾಟೀಲರು ಕತ್ತಿ ಅವ್ರ ಮೇಲೆ ಆರೋಪ ಮ್ಯಾಗ ಮಾಡ್ತಾ ಇರುವಂಥದ್ದು. ಇದೇ ಫ್ಯಾಕ್ಟ್ರಿಯನ್ನು ಕಳೆದ ಈ ಒಂದು 5-6 ತಿಂಗಳ ಹಿಂದೆ ಇದು ಫ್ಯಾಕ್ಟ್ರಿ ಭಾಳ ಸಾಲಾಗೈತಿ, ಏನು ಕೋಆಪರೇಟಿವ್ ಬೇಸ್ ಮೇಲೆ ನಡ್ಸೋಕ್ಕಾಗಿಲ್ಲ, ಇದನ್ನು ಖಾಸಗಿಯವರು ಕೊಟ್ಟನ ನಡ್ಸೋಕ್ಕಾಗೋದು ಅಂಥೇಳಿ ಕತ್ತಿಯವರು ನೇತೃತ್ವದ ಏನು ಪೆನಲ್ ಏನಿತ್ತು ಆ ಪೆನಲನ್ನು 1 GB ಒಳಗೆ ಒಂದು ಮೀಟಿಂಗ್ ಟರವ್ ಪಾಸ್ ಮಾಡಿತ್ತು. ಇದನ್ನು ಖಾಸಗಿಯವ್ರಿಗೆ 25-30 ವರ್ಷಗಳ ಕಾಲ ಲೀಸ್ ಮೇಲೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪಾಸು ಮಾಡಿಕೊಂಡಿತ್ತು. ಅದೇನು ಟರಾವ್ ಮಾಡುವಲ್ಲಿ 2 ಶಬ್ದ ಇತ್ತು. ಆ ಶಬ್ದನ ಇವತ್ತು ಆ ಫ್ಯಾಕ್ಟ್ರಿನ ಉಳಿಸಿರುವಂಥದ್ದು. ಏನಂತಂದರೆ, ಒಂದು ಲೀಸ್ ಕೊಡಬೇಕು, ಇಲ್ಲ ಕಾರ್ಖಾನೆ ಉಳಿಸುವ ಪರ್ಯಾಯ ಮಾರ್ಗವನ್ನು ಹುಡುಕುವುದು ಅಂಥೇಳಿ ಅದ್ರಾಗ ಬರೆದಿರುವಂಥದ್ದು. ಆ ಪರ್ಯಾಯ ಮಾರ್ಗಗಳನ್ನ ಹುಡುಕುವ ಮಾತೇನೈತಿ ಅದು ಇವತ್ತು ಕಾರ್ಖಾನೆನ ಉಳಿಸ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಫ್ಯಾಕ್ಟ್ರಿನ ಖಾಸಗಿ ಕಂಪ್ನಿಯವ್ರಿಗೆ ಲೀಸ್ ಕೊಡ್ಬೇಕಂತೇಳಿ ಪೇಪರ್ದಾಗ ಟೆಂಡರು ಕರೆದಿದ್ರು. ಅದನ್ನು ಟೆಂಡರ್ ಕರೆದದ್ದು ಕ್ಯಾನ್ಸಲ್ ಆಕೈತೆ ಅಂದ್ರೆ ಅದಕ್ಕೆ ಕಾರಣ ಅದೊಂದು ಸಣ್ಣ ವರ್ಡ್. ಆ ವರ್ಡ್ ಯಾರು ಹಾಕಿದ್ರೇನೋ ಆ ಕಾರ್ಖಾನೆಯನ್ನು ಉಳಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಆ ಲೀಸ್ ಕೊಡುವ ನೆಪದಾಗ ಈ ಕಾರ್ಖಾನೆಯನ್ನು ತಮ್ಮ ನೇತೃತ್ವದಾಗ ತೊಗೋಬೇಕು, ತೊಗೋಬೇಕು ಅಂಥೇಳಿ ಯಾವಾಗ ಹುನ್ನಾರ ಮಾಡಿದ್ರು, ಈ ಹುನ್ನಾರ ಮಾಡಿದ ಆಡಳಿತ ಮಂಡಳಿಗೆ ಯಾವಾಗ ಗೊತ್ತಾಯ್ತು ಅವರ ರೊಚ್ಚಿಗೆದ್ದ ಅವ್ರು ಹೇಳಿಬಿಟ್ರಂತ. ಯಾರಿಗೆ ಅವತ್ತಿನ ಚೇರ್ಮನ್ ಯಾರಾಗಿದ್ರು ಅಂದರೆ ಇವತ್ತಿನ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರಿದ್ದರು. ಕತ್ತಿಯವರ ಆ ಫ್ಯಾಕ್ಟ್ರಿ ಚೇರ್ಮನ್ರಿದ್ದರು. ಅವ್ರು ಹೇಳಿಬಿಟ್ರದು, ಒಂದು ವೇಳೆ ನೀವು ನಮಗೆ ಖಾಸಗಿಯವ್ರು ಕೊಡೋಕೆ ನಮ್ಗೆ ಬಿಲ್ಕುಲ್ ಇಷ್ಟ ಇಲ್ಲ, ಇದನ್ನು ಪರ್ಯಾಯ ಮಾರ್ಗ ಹುಡ್ಕೋದ್ರಾಗ ನಾವು ನೋಡ್ತೀವಿ. ಅದು ಕೋಆಪರೇಟಿವ್ ಬೇಸ್ ಫ್ಯಾಕ್ಟ್ರಿ ಐತಿ, ಕೋಆಪರೇಟಿವ್ ಬೇಸ್ನಾಗ ಇದನ್ನು ಇಡ್ತೀವಿ, ಕೋಆಪರೇಟಿವ್ ಬೇಸ್ನಾಗ ಅದನ್ನು ಬೆಳೆಸ್ತೀವಿ, ಅದೇ ದಿಶೆಯೊಳಗೆ ಇದನ್ನು ಹೊಸ ಯಾವ್ದಾರ ಪರ್ಯಾಯ ಮಾರ್ಕೊಂಡು ಹುಡುಕ್ತೀವಿ ಅಂತ ಸಿಂಪಲ್ಲಾಗಿ ನೀವು ರಾಜೀನಾಮೆ ಕೊಟ್ಟು ಹೋದ್ರೆ ಚಲೋ, ಇಲ್ಲದಿದ್ರೆ ನಿಮ್ಮ ವಿರುದ್ಧ ಟರಾವ್ ಪಾಸ್ ಮಾಡಿ ನಿಮ್ಮ ಚೇರ್ಮನ್ಗಿರಿ ನಾವು ತೆಗಿತೀವಿ ಅಂತೇಳಿ ಆಡಳಿತ ಮಂಡಳಿಯವರು ಸ್ಟ್ರಿಕ್ಟಾಗಿ ನಿಖಿಲ್ ಕತ್ತಿಯವರು ಹೇಳಿದ ಕೂಡಲೇ ಬಹುಶಃ ಇದು ಹಿಂಗೆ ಏನಾರ ನಾ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಅವರಾಗಿ ತೆಗೆದ್ರೆ ನಮ್ಗೆ ಹೆಸರು ಕಟ್ತೈತೆ ಅಂತ ತಿಳ್ಕೊಂಡು ನಿಖಿಲ್ ಕತ್ತಿಯವರು ತಮ್ಮ ಚೇರ್ಮನ್ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ನಂತರ ಎಂಟ್ರಿ ಯಾರಾದರು ಎ ಬಿ ಪಾಟೀಲರು ಸಹಕಾರಿ ಕಾರ್ಖಾನೆಯ ವೆಲ್ ವಿಷರ್ಸ್ ಅಂದ್ಕೊಂಡಿದ್ದವರೆಲ್ಲ ಕೂಡಿದ್ರು. ಆ ಸಮಯದಲ್ಲಿ ಈ ಕಾರ್ಖಾನೆಯನ್ನು ಜೊಲ್ಲೆಯವರ ನೇತೃತ್ವದಲ್ಲಿ ಅವರು ನಡೆಸ್ಕೊಂಡು ಹೋಗೋ ಸಂಬಂಧ, ಅವ್ರ ನೇತೃತ್ವದ ಆಡಳಿತ ಮಂಡಳಿ ನಡೆಸ್ಕೊಂಡು ಹೋಗೋ ಸಂಬಂಧ ಕೊಡಮಾಡಿದ್ರಲ್ಲ, ಆ ಸಮಯದಲ್ಲಿ ಹಾಜರಿದ್ದಂಥ ಎ ಬಿ ಪಾಟೀಲ್ ಇರ್ಬೋದು, ಶಶಿಕಾಂತ್ ನಾಯ್ಕ್ ಇರ್ಬೋದು, ಇವರೆಲ್ಲ ಆ ಫ್ಯಾಕ್ಟ್ರಿಯನ್ನು ಇಲ್ಲಿವರೆಗೆ ಎಷ್ಟು ಅನಾಹುತ ಮಾಡ್ಯಾರು, ಎಷ್ಟು ನುಕ್ಸಾನ್ ಮಾಡ್ಯಾರು ಅನ್ನೋದನ್ನು ಸಾಕಷ್ಟು ಅವತ್ತು ಸೋಷಿಯಲ್ ಮೀಡಿಯಾದಾಗ ಬಂದದ್ದನ್ನು ನೀವು ಕೂಡ ನೋಡಿದ್ರಿ ಸ್ನೇಹಿತರೆ. ಸೊ ಅದೇನು ಗೊತ್ತಿಲ್ಲ ಅಂದರೆ ಎ ಬಿ ಪಾಟೀಲರು ಆ ಕತ್ತಿಯವ್ರ ಬಗ್ಗೆ ಕಾರ್ಖಾನೆ ಬದಲು ಏನು ಹೇಳ್ಯಾರು ಒಮ್ಮೆ ಕೇಳೇ ಬಿಡ್ರಿ. ಅದನ್ನು ಏನ್ ಮಷಿನ್ಗಳು ಬರ್ತಾವ ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆಗೆ, ಅಲ್ಲಿ ಜಂಪ್ ಡಂಪ್ ಮಾಡ್ಕೊತಾರ, ರಾತ್ರಿ ಹೊತ್ತು ವಿಶ್ರಾಶ ಲೇಬರ್ಸ್ ಅಲ್ಲಿಗೆ ಹಸಿರಿ ಹಚ್ತಾರ, ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಇದು ಅರ್ಥ ಏನು? ಸಕ್ರಿ ರಾತ್ರಿ ಬರ್ತೈತಿ, ಮೊಲಾಸಿಸ್ ಹಂಗೆ, ಸ್ಪಿರಿಟು ಹಂಗೆ. ಅವ್ರೇನು ಹೇಳ್ಯಾರ ನಾವು. ಸೊ ಹೀಗೆ ಆರೋಪ ಮಾಡಿದಂಥ ಎ ಬಿ ಪಾಟೀಲರು ಸಡನ್ನಾಗಿ ಕೇವಲ 5 ತಿಂಗಳಲ್ಲಿ ಕತ್ತಿಯವ್ರ ಜೊತೆ ಸೇರಿ ಕಾರ್ಖಾನೆಯನ್ನು ಉದ್ಧಾರ ಮಾಡ್ತೀವಿ ಅಂತ ಹೊರಟ್ರೆ ಯಾರು ನಂಬ್ತಾರೆ ಹೇಳ್ರಿ? ನೀವೇ ಹೇಳ್ರಿ. ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಅದೆಷ್ಟು ಮಾತಾಡಿದರು, ಅದೆಷ್ಟು ವಿರುದ್ಧ ಮಾತಾಡಿದರು, ಯಾವ ವರ್ಡ್ ಉಪಯೋಗ ಮಾಡಿದರು ಜನ ಇನ್ನೂ ಮರೆತಿಲ್ಲ ಸ್ನೇಹಿತರೆ. ಅವ್ರನ್ನ ಹಮೇಶ ಕಡಿದಾರೆ. ಎ ಬಿ ಪಾಟೀಲ್ ಗುಂಪಿನವರು ಎ ಬಿ ಪಾಟೀಲ್ ಬೆಂಬಲಿಗರು ಅಂತೇಳಿ ತಿಳ್ಕೊಂಡಂಥ ಕಾಂಟ್ರಾಕ್ಟರ್ ಇರ್ಬೋದು, ಬೆಂಬಲಿಗ ಸಾಮಾನ್ಯ ಜನ ಇರ್ಬೋದು, ಇವ್ರನ್ನೆಲ್ಲ ಕರೆಂಟ್ ಕೊಡದ, ಆಮೇಲೆ ಕಾರ್ಖಾನೆ ಕಬ್ಬು ತೆಗೆದುಕೊಳ್ಳದ, ಕಬ್ಬು ತೊಗೊಂಡು ಬಿಲ್ ಕೊಡದ ಎಷ್ಟು ಕಾಡ್ಸ್ಯಾರ ಅನ್ನೋದು ಹುಕ್ಕೇರಿ ಈ ತಾಲೂಕಿನ ಜನತೆಗೆ ಗೊತ್ತಿರುವಂಥದ್ದು. ಅದನ್ನು ನಾ ಏನು ಬಿಚ್ಚಿ ಹೇಳಬೇಕಾಗಿಲ್ಲ ಸ್ನೇಹಿತರೆ. ಅಂಥಾದ್ರ ವಿಷಯಗಳ ಬಗ್ಗೆ ಮ್ಯಾಗಿನ ಇವರು ಎ ಬಿ ಪಾಟೀಲರು ಅದನ್ನೇ ಜನರ ಮುಂದೆ ಇಡ್ತಾನೆ ಬಂದಿದ್ದರು. ಕತ್ತಿಯವ್ರು ಹಂಗೆ ಮಾಡತ್ತಾರೋ, ಹಿಂಗೆ ಮಾಡತ್ತಾರೋ, ವಿರೋಧ ಮಾಡತ್ತಾರೋ, ನೀವು ಜನರು ಎಚ್ಚೆತ್ಕೊಳ್ಬೇಕು ಅಂತೇಳಿ ಮ್ಯಾಗಿನ ಹೇಳ್ತಾಯಿದ್ರು. ಅಂಥವರೆಲ್ಲ ಕೂಡಿ ಒಮ್ಮೆಲೆ ಒಂದೇ ಬೆಂಚ್ ಮೇಲೆ ಇಬ್ಬರು ಕೂಡಿ ಇದ್ರಾಗ ನಾವೆಲ್ಲ ಒಂದಾಗಿದ್ದೀವಿ, ಕಾರ್ಖಾನೆ ಉಳ್ಸಾಕೆ ಮುಂದೆ ಹೋಗ್ತೀವಿ ಅಂಥೇಳಿ ಹೇಳಿದ್ದನ್ನು ನೋಡ್ರೆ ಯಾವ ಬಲ, ಯಾವ ಶಕ್ತಿ ಇದನ್ನು ಒಂದುಗೂಡ್ಸಕ್ಕೆ ಮಾಡಿತ್ತು ಅಂಥೇಳಿ ಜನ ಹೌಹಾರಿ ಅದರ ಬಗ್ಗೆ ಕೆದಕಕ್ಕೆ ಶುರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಪತ್ರಿಕಾ ಪರಿಷತ್ತನ್ನು ಕರೆದಂಥ ಸಂದರ್ಭದಲ್ಲಿ ಹಿರಿಯ ಸಹೋದರಾಗಿರ್ತಕ್ಕಂಥ ಕುಮಾರಣ್ಣ ಪಾಟೀಲರು
ನಮಗೆ ಅದರ ಮಾಹಿತಿಯನ್ನು ಕೊಡ್ತಾರೆ ಅನ್ನೋ ಮಾತನ್ನು ಸಹಿತ ಹೇಳ್ತಾರೆ. ಎಲ್ಲ ಪತ್ರಿಕಾ ಸಹೋದರರಿಗೆ ಪ್ರತಿಯೊಂದು ಕೂಡ ಇವತ್ತು ನಮಸ್ಕಾರಗಳು. ತಮಗೆಲ್ಲರಿಗೂ ಕೂಡ ಇವತ್ತು ಆಶ್ಚರ್ಯ ಆಗ್ತದೆ. ಎಬಿ ಪಾಟೀಲ್ ಕತ್ತಿ ಎಲ್ಲ ಒಂದೇ ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಪುಟವಲ್ಲಿದೆ. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಪ್ಪನಗೌಡರು ಅಡಿಗೆಲ್ಲ ಹಾಕಿ ತದನಂತರ ಅದಕ್ಕೆ ಸಹಾಯ ಮಾಡಿದ ನಮ್ಗೆ ಎಂ ಪಿ ಪಾಟೀಲ್ ಇರ್ಬೋದು, ವ್ಯವಸಾಯ ಪಾಟೀಲ್ ಪಂಚಾಯತ್ ಇರ್ಬೋದು, ಮುಂದಿನ ತದನಂತರ ಬಸಗೌಡರು ಇರ್ಬೋದು, ವಿಶ್ವನಾಥ್ ಕತ್ತಿ ಅವರು ಇರ್ಬೋದು, ಎಲ್ಲರೂ ಶ್ರಮ ಪಟ್ಟು ಒಂದು ಒಳ್ಳೆ ರೀತಿಯ ಕಾರ್ಖಾನೆಯನ್ನು ಮಧ್ಯದಲ್ಲಿ ಚುನಾವಣೆ ಆಯಿತು, ಸ್ವಾಭಾವಿಕ. ಈ ಕತ್ತಿ ಸಹೋದರರು ಕೂಡ ಈ ದಾಖಲೆಯಲ್ಲಿ ಗೆಲ್ಬೋದು. ನಾವು ಸ್ವಾಗತ ಮಾಡಿದ್ವಿ. ಆಗ ತಪ್ಪೇನಿಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ. ನಂತರದ ದಿನಗಳಲ್ಲಿ ಹಲವಾರು ಬೆಳವಣಿಗೆಗಳು ಆದರೂ ಕೂಡ ಇದೆ. ನಮ್ಮ ಕುಟುಂಬ, ಕತ್ತಿಯವರ ಕುಟುಂಬ ಒಂದಾದವರು ಭಾಳ ಜನರ ಇಚ್ಛೆ ಇದೆ, ಫಲಿಸಲಿಲ್ಲ. ಆದರೆ ಇವತ್ತು ಈ ಕಾರ್ಖಾನೆ ನಿರ್ದೇಶಕ ಮಂಡಳಿ ಹೊಸ ಚೇರ್ಮನ್ ನಮ್ಮ ಅಬ್ದುಲ್ ಕಲ್ಲಟ್ಟಿ, ಹಿರಿಯರಾಜ್ ಶಿವರಾಯಕರು, ಅರ್ಮೋಳಿ, ಹಲವಾರು ಎಲ್ಲ ಡೈರೆಕ್ಟರ್ ಈಗ ಆಡಳಿತ ನಡೆಸಕ್ಕಂತಾರೆ. ಇದನ್ನು ಒಂದೇ ಒಂದು ನಿಮ್ಗೆ ಹೇಳಲಿಕ್ಕೆ ಮೊದಲು ನಾನು ಮಾಧ್ಯಮದ ಮುಂದೆ ಕೂಡ ನಾನು ಶಶಿಕಾಂತ್ ನಾಯಕರು ಕೂಡ ಹೇಳಿದ್ದೀನಿ. ಇದು ಸಹಕಾರಿ ತತ್ವದ ಮೇಲೆ ಪ್ರಾರಂಭವಾದ ಸಂಸ್ಥೆ. ಲೀಸ್ ಕೊಡೋದು ಬೇಡ, ಸಹಕಾರ ತತ್ವದ ಮೇಲೇ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಸಾಕಷ್ಟು ಸಲ ಪತ್ರಿಕಾ ಹೇಳಿಕೆಗಳನ್ನು ಕೂಡ ಇವತ್ತು ಕೊಡ್ತೀವಿ. ಅದರಂತೆ ಇವತ್ತು ಕಲ್ಲಟ್ಟಿಯವರು ಚೇರ್ಮನ್ ಆಗುವಂಥ ಎಲ್ಲ ಡೈರೆಕ್ಟರ್ಸ್ ಕೂಡ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಬೇಕು, ಹಣಕಾಸಿನ ತೊಂದರೆ ಇದೆ ಇನ್ನೂ ದೃಷ್ಟಿ ಇದೆ. ಎಲ್ಲ ಸಾಧ್ಯದಲ್ಲಿ ಅಪ್ರೋಚ್ ಮಾಡಬೇಕು. ಅವರು ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರು, ನಾನು ಮುಂದೆ ಹೇಳಿ. ಆದರೆ ಇವತ್ತು ಅವರಿಗೆ ಮತ್ತು ನಮ್ಮ ಎಲ್ಲ ಡೈರೆಕ್ಟರ್ ಹೊಂದಾಣಿಕೆ ಆಗಿದೆ. ಹಲವಾರು ಕಾರಣಗಳ ವಿಶ್ಲೇಷಣೆ ಮಾಡೋದು ಅವಶ್ಯಕತೆ ಇಲ್ಲ. ಅದು ನಿನ್ನೆ ಮಣ್ಣಿಂದ 3-4 ಸಲ ನಾನು ಪ್ರಯತ್ನ ಮಾಡಿ ಎಲ್ಲ ಡೈರೆಕ್ಟರ್ನ ಚೇರ್ಮನ್ ವಹಿಸೋದು ಕರ್ಕೊಂಡು ಕೂಡ ಇತ್ತು. ನಾನು ಜೊಲ್ಲೆ ಅವ್ರಿಗೆ ಬೆಟ್ಟೆ, ಯಾಕಂದ್ರೆ ಅವರ ಬರ್ತಾ ಅಂತ ಹೇಳಿದ್ರು. ಅವ್ರು ಅನಾರೋಗ್ಯದ ಕಾರಣ ನಾವೇ ಬರ್ತೇವಪ್ಪ ಅಂತೇಳಿ ಮಾಹಿತಿ ದೃಷ್ಟಿ ಅವ್ರ ಕಡೆ ಹೋಗಿ ಅದಕ್ಕೆ ಫೈನಾನ್ಸ್ ಮಾಡೋಕ್ಕಾಗಲ್ಲ ಅಂತಕೊಂಡು ಭಾಳ ಸ್ಪಷ್ಟವಾಗಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ನಮಗೆ ಬೇಡ, ನೀವು ಒಂದು ಮುಂದಾವತ್ತು ವಹಿಸಬೇಕು. ರಮೇಶ್ ಕತ್ತಿಯವರು, ನೀವು ನಿಖಿಲ್ ಎಲ್ಲರೂ ಕೂತ್ಕೊಂಡಿದ್ದರು, ಮುಂದಾವತ್ತು ವಹಿಸಿ ನೀವು ಅದರಲ್ಲಿ ಮತ್ತೆ ಇಲ್ಲಿ ಎಂಟ್ರಿ ಹೊಡಿಬೇಕಂತಕೊಂಡು ನಮ್ಮ ಕಲ್ಲಟ್ಟಿ ಚೇರ್ಮನ್ ಆಗಲಿ, ವೈಸ್ ಚೇರ್ಮನ್ ಆಗಲಿ, ಅರ್ಮೋಳಿ ಆಗಲಿ, ಶಿವನಾಯಕರು ಆಗಲಿ ಸುಮಾರು ದಿವಸಗಳಿಂದ ಪ್ರಯತ್ನ ತಪ್ಪಿಕೊಂಡು ಬಂದಿದ್ದೇವೆ. ಇದೇ ಟೈಮ್ನಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಸುಮಾರು 2-3 ಚರ್ಚೆ ಮಾಡಿ ರಮೇಶ್ ಕತ್ತಿಯವರಾಗಲಿ, ನಿಖಿಲ್ ಕತ್ತಿ ಅವರಿಗಾಗಲಿ ಎಲ್ಲರಿಗೂ ಕೂಡ ನಾನು ಎಲ್ಲ ಭೇಟಿ ಈ ಕಾರ್ಖಾನೆ ಯಾವುದೇ ಕಾಲಕ್ಕೆ ನಮಗೆಲ್ಲರಿಗೂ ಕೂಡ ಇವತ್ತು ಹುಕ್ಕೇರಿ ತಾಲೂಕಾ ಸುತ್ತಮುತ್ತಲೆಲ್ಲ ಹಳ್ಳಿಗಳು ಈಗ ನಾವು ಬೆಳಿ ಹಂಗೆ ಹಾಕೊಂಡು ತಿರುಗಾಡಕತ್ತೀವಿ. ಅದು ಶುಗರ್ ಫ್ಯಾಕ್ಟ್ರಿ ಅಪ್ಪದಗೌಡ ಕಂಡಿದ್ದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ರಾಜಕೀಯದಲ್ಲಿ ನಾವು ಬೆಳ್ತೀವಿ. ನಾನು ಕೂಡ MLA ಅಂತ ಈ ಶುಗರ್ ಫ್ಯಾಕ್ಟ್ರಿ ಹೆಸರಿಲ್ಲ. ಈಗ ರಮೇಶ್ ಕತ್ತಿ MP ಆಯ್ತು, ಅದ್ರ ಮೇಲೆ ಇವತ್ತು ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದ್ರು ಶುಗರ್ ಫ್ಯಾಕ್ಟ್ರಿ. ಈ ನಿಖಿಲ್ ಕತ್ತಿ ಆದ್ರೂ ಅದೇ. ಈ ಒಂದು ಕಾರಣದಿಂದ ಇದರ ಉಪಕಾರ ನಮ್ಮ ಎರಡೂ ಫ್ಯಾಮಿಲಿಗಳಿಗೆ ಭಾಳ ಅಪ್ರಸ್ತುತ. ಅವ್ರ ಅಂದಾಜಲ್ಲಿ ನಮಗೆ ಸುಮ್ಮನೆ ಕೊಂಡಾಗ ಬರಂಗಿಲ್ಲ. ಅವ್ರೇನೋ ಅಂದಿರ್ತಾರ, ಅವ್ರ ಲೆವೆಲ್ ಅದ್ರ ಮೇಲೆ ನೀವು ಅವ್ರ ಲೆವೆಲ್ ಕಂಡ್ಕೊತೀರಿ. ಅವೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಇರ್ತಾವ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು. ನಮ್ಮ ಸ್ಟೇಟ್ಮೆಂಟು ರೈತರು, ಕಾರ್ಮಿಕರು, ನಮ್ಮ ತಾಲೂಕಾ, ನಮ್ಮ ಸಂಘ ಸಂಸ್ಥೆಗಳು ಸುವ್ಯವಸ್ಥಿತವಾಗಿ ಇರಬೇಕು ಅನ್ನೋದು. ಈಗ ರಾಹುಲ್ ಗಾಂಧಿ ಅವ್ರು ಹೆಂಗ್ ಒಪ್ಕೊಂಡ್ರು ಮತ್ತೆ ಡೈರೆಕ್ಟರ್ಗಳು ಈಗ ಡೈರೆಕ್ಟರ್ಗಳು ಹೇಳಿದಾರ. ಆ ಡೈರೆಕ್ಟರ್ ಅಂದವರು ಅವ್ರು ಬೇರೆ, ಆ ಚುನಾವಣೆ ಬರೋದು ಬೇರೆ. ಈಗ ಈ ವಿಷಯದಲ್ಲಿ ಈ ಒಂದು ಆಡಳಿತ ಮಂಡಳಿಯಲ್ಲಿ
ಬಂದಂತ ವ್ಯತ್ಯಾಸ ಲೀಸ್ ಕೊಡ್ಬೇಕು ಅನ್ನೋದು, ಲೀಸ್ ಬ್ಯಾಡ್ರಿ ಅನ್ನೋದು ಎರಡ ವ್ಯತ್ಯಾಸ ಮ್ಯಾಗ ಬಂದದ್ದು. ಅದನ್ನ ಬಿಟ್ಟರೆ ಇನ್ನು ತನಕ ಅವ್ರು ಯಾವ ಪತ್ರಿಕೆ ಆಗಲಿ ಯಾವ ಟಿವಿ ಮಾಧ್ಯಮದಾಗಲಿ ಹೋಗಿ ಯಾರಿಗೆ ಏನು ಅಂದಿಲ್ಲ, ಅದ್ರ ಪ್ರಶ್ನೆ ಇಲ್ಲ. ಲೀಸು ಮತ್ತು ಕೋಆಪರೇಟಿವ್ ಇದ್ರೊಳಗೆ ನಡೆಸಬೇಕು ಅನ್ನೋ ಒಂದು ಅಭಿಪ್ರಾಯ ಇತ್ತು. ಅದು ಕುಮಾರಣ್ಣ ನಾನು ಅದ್ ಮಧ್ಯಸ್ಥಿಕೆ ಮಾಡಿ ಚರ್ಚೆ ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಅದನ್ನ ಮುಂದೆ ನಡೆಸುವಂತ ವಿಚಾರ ಮಾಡಿ ನಿರ್ಣಯ ಮಾಡಿದೀವಿ. ಅಷ್ಟಾಗ್ಯದ. ಆ ಪ್ರಕಾರ ಎಲ್ಲರೂ ಸಹಕಾರ ಕೊಡಬೇಕು, ನೀವು ಸಹಕಾರ ಕೊಡಬೇಕು, ರೈತರು ಕಾರ್ಮಿಕರು ಎಲ್ಲರೂ ಸಹಕಾರ ಕೊಟ್ಟು ಮತ್ತೆ ಈ ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ತರುವಂತ ನಮ್ಮ ಪ್ರಯತ್ನದಲ್ಲಿ ನೀವು ಭಾಗಿಯಾಗಬೇಕು ಅನ್ನೋದು. ಸರ್, ಅಧ್ಯಕ್ಷ ಉಪಾಧ್ಯಕ್ಷ ಅಥವಾ ಮತ್ತೇನಾದ್ರು ಬದಲಾವಣೆಗಳೇನು? ಅಧ್ಯಕ್ಷ ಉಪಾಧ್ಯಕ್ಷ ಅಥವಾ ನಿರ್ದೇಶಕರಲ್ಲಿ ಮತ್ತೇನು ಬದಲಾವಣೆ? ಈಗೇನು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಐತಿ, ಇದೇ ಆಡಳಿತ ಮಂಡಳಿಯವರು ಬರುವಂತ ಚುನಾವಣೆ ಆಗುವವರೆಗೆ ಅವರ ಮುಂದುವರಿತಾರೆ. ಅವ್ರ ಮಾರ್ಗದರ್ಶನ ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಸೋಮವಾರ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕೂಡ ಜೊಲ್ಲೆ ಅವ್ರ ಕಡೆ ತಾವ ಕಳಿಸಿದಂಥ ಆಡಳಿತ ಮಂಡಳಿ ಕೇವಲ 5 ತಿಂಗಳದಾಗ ಜೊಲ್ಲೆ ಅವರಿಂದ ವಿಮುಖರಾಗಿ, ಜೊಲ್ಲೆ ಅವ್ರು ಬ್ಯಾಡ್, ನಮಗೆ ಬೇರೆ ಪರ್ಯಾಯ ಬೇಕು ಅಂತೇಳಿ ಫಸ್ಟ್ ಅವ್ರು ಇದಕ್ಕೂ ಹೋಗಿದ್ರು, ಎಲ್ಲಿ ಪ್ರಭಾಕರ್ ಕೋರೆ ಅವ್ರ ಕಡೆನೂ ಹೋಗಿದ್ರು, ನೀವು ನಡೆಸ್ತೀರಿ ನೋಡ್ರಿ ಅಂತ ಹೇಳಕ್ಕೆ ಹೋಗಿದ್ರು. ಆನಂತರ ಎಲ್ಲೆಲ್ಲೇ ಬೇರೆ ಬೇರೆ ಕಡೆ ಹೋಗಿದ್ರು ಅವರೆಲ್ಲ. ಅದಕ್ಕೆಲ್ಲ ಕಾರಣ ಏನು, ಕಾರಣ ಯಾಕೆ ಜೊಲ್ಲೆ ಅವ್ರನ್ನ ಯಾಕೆ ಬಿಟ್ಟರು ಅನ್ನೋದನ್ನು ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ, ಅಂದರೆ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇದ್ರ ಬಗ್ಗೆ ಏನು ವಿವರಣೆ ಅವ್ರು ಯಾರೂ ಕೊಡಲೇ ಇಲ್ಲ. ಯಾರು AB ಪಾಟೀಲರು ಕೊಡಲಿಲ್ಲ, ರಮೇಶ್ ಕತ್ತಿಯವರು ಕೊಡಲಿಲ್ಲ. ಹಂಗೆ ಪತ್ರಕರ್ತರು ಅವತ್ತಿನ ಕೆಲವು 108 ವಿಷಯಗಳನ್ನು ಸಮಾಜದಲ್ಲಿ ಸಾರ್ವಜನಿಕವಾಗಿ ಇದ್ದಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಕೇಳಿದ್ರು. ಇಬ್ಬರನ್ನು ಕತ್ತಿಯವ್ರನ್ನ ಮತ್ತು AB ಪಾಟೀಲರನ್ನ ಕೇಳಿದ್ರು. ಅವರೇನು ಆ ಪ್ರಶ್ನೆಗಳ ಗಂಭೀರವಾಗಿ ಏನು ಉತ್ತರ ಕೊಡಲಿಲ್ಲ ಅವರು ಇಬ್ಬರು ಕೂಡ. ನೀವು ನೋಡ್ರಿ ಆ ಫುಟೇಜ್ ನೋಡ್ರೆ ನಿಮಗೆ ಗೊತ್ತಾಗ್ತೈತೆ, ನಾ ಹೇಳೋದೆ ನಿಮಗೆ ಗೊತ್ತಾಗ್ತೈತೆ. ಇಲ್ಲ, ಪತ್ರಕರ್ತರಿಗೆ ಹೇಳೋದು ಅಂದ್ರೆ ಏನು ರೀ, ಸಾರ್ವಜನಿಕರಿಗೆ ಹೇಳಿದಂಗೆ ಅದು. ಪತ್ರಕರ್ತರ ಸ್ವಂತ ಅವ್ರೇನಿರಂಗಿಲ್ಲ, ಪತ್ರಕರ್ತರಿಗೆ ಹೇಳಿದ್ರೆ ಸಾರ್ವಜನಿಕರಿಗೆ ಸಂದೇಶ ಮುಟ್ಟಿತು ಅಂತ ಅರ್ಥ. ಬಟ್ ಆ ಕೆಲಸ ಅವತ್ತು ಮಾಡಲಿಲ್ಲ ಅವರು. ಇದನ್ನು ನಮ್ಮ ಪತ್ರಿಕೆಗೆ ಬೇರೆ ಬೇರೆ ಮೂಲಗಳಿಂದ ಅವ್ರು ಯಾಕೆ ಜೊಲ್ಲೆಯವ್ರ ಕಡೆಯಿಂದ ವಿಮುಖ ಆದರು, ಜೊಲ್ಲೆಯವ್ರು ಬಿಟ್ಟು ಯಾಕೆ ಬಂದರು ಅನ್ನೋದ್ರ ಬಗ್ಗೆ ನಮ್ಮ ಪತ್ರಿಕೆ ತಿಳಿದಷ್ಟು ಮಾಹಿತಿನ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತೀನಿ ಸ್ನೇಹಿತರೆ. ಅದೇನು ಅನ್ನೋದನ್ನು ನೋಡೋದಾದರೆ, ಮೊದಲನೇದು ಇದೇ ವರ್ಷ ಫೆಬ್ರವರಿ 12ರಂದು ಕಾರ್ಖಾನೆ ಜೊಲ್ಲೆಯವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯ ಅಂದರೆ ನಿಖಿಲ್ ಕತ್ತೀರು ಇಳಿದಾದ ಮೇಲೆ ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಜೊಲ್ಲೆಯವರ ನೇತೃತ್ವದಲ್ಲಿ ಅದಕ್ಕೆ ಸಾಥ್ AB ಪಾಟೀಲ್ ಆಗ್ಬೋದು, ಶಶಿಕಾಂತ್ ನಾಯ್ಕ ಆಗಿರ್ಬೋದು, ಇವರೆಲ್ಲರ ಸಾಥ್ನೊಂದಿಗೆ ಅಂದರೆ ಬೆಂಬಲದೊಂದಿಗೆ ಅವತ್ತು ಅಧ್ಯಕ್ಷರಾಗಿ ಯಾರು ಆಯ್ಕೆ ಆದ್ರೆ ಅಂದ್ರೆ ಅಜ್ಜಪ್ಪ ಕಲ್ಲಟ್ಟಿ ಅನ್ನೋರು ಅಧ್ಯಕ್ಷರಾದರು. ಆಮೇಲೆ ಅಶೋಕ್ ಪಟ್ಟಣ ಶೆಟ್ಟಿ ಅನ್ನೋರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಕಾರ್ಖಾನೆಗೆ ಬೇಕಾದಂಥ ಹಣ ನಮ್ಮ ಬೀರೇಶ್ವರ ಬ್ಯಾಂಕ್ನಿಂದ ಕೊಡ್ತೀನಿ ಅಂಥೇಳಿ ಮಾತು ಕೊಟ್ಟಂಥ ಜೊಲ್ಲೆಯವರು ಕಾರ್ಖಾನೆಯ ಜಾಗೆಯನ್ನು ಮಾರ್ಟ್ಗೇಜ್ ಮಾಡಿಕೊಂಡ 100 ಕೋಟಿ ರೂಪಾಯಿ ಸಾಲ ಸ್ಯಾಂಕ್ಷನ್ ಮಾಡಿದರು. ಬಟ್ 100 ಕೋಟಿ ಬಿಡುಗಡೆ ಮಾಡೋ ಬದಲ 93 ಕೋಟಿ ಅಷ್ಟೇ ಬಿಡುಗಡೆ ಮಾಡಿದರು, ಪ್ಲಸ್ 1 ಕೋಟಿನ ಹಿಡ್ಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಮೊದಲ ಈ ಸಾಲಕ್ಕೆ, ಈ 100 ಕೋಟಿಗೇನು ಸಾಲಕ್ಕೆ 11% ಬಡ್ಡಿ ಆಕರಿಸ್ತನು, ಬಡ್ಡಿ ತೊಗೋತೀನೋ ಅಂತೇನು ಹೇಳಿದ್ರಂತ ಜೊಲ್ಲೆಯವರು. ಆನಂತರ ಅದನ್ನು 14% ಮಾಡಿದ್ರಂತ. ಈ 14% ಮಾಡಿದ್ರೆ ಬ್ಯಾಕ್ಟ್ರಿ ಭಾಳ ಬರ್ಡನ್ ಆಕತ್ತೆ, ಹೆಂಗೆ ತುಂಬುದ? ಆವಾಗ ಒಂದು ಮಾತು ಕೊಟ್ಟಿದ್ರಿ, ವಿಶ್ವಾಸ ಹುಡುಕಿದ ಮೊದಲೊಂದು ಮಾತಾ, ವಿಶ್ವಾಸ ಇಟ್ಟ ನಂತರ ಮತ್ತೊಂದು ಮಾತಾ ಅಂಥೇಳಿ ಆಡಳಿತ ಮಂಡಳಿಯವರು ಆರೋಪ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ಏನಂದರೆ ಸಿಬ್ಬಂದಿ, ಆಡಳಿತ ಮಂಡಳಿದು ಒಂದಾಯಿತು. ಆಫೀಸ್ ಸಿಬ್ಬಂದಿ ಅವ್ರು ತಮಗೆ ಬೇಕಾದವ್ರನ್ನೆಲ್ಲ ಹಾಕ್ಕೊಂಡು ಒಂದು 10-12 ಮಂದಿನ ತಮಗೆ ಬೇಕಾದವ್ರನ್ನ ಇಲ್ಲಿ ನೇಮಕ ಮಾಡ್ಕೊಂಡ್ರಂತ. ಚಲೋ ಆಯಕಟ್ಟಿನ ಪೋಸ್ಟ್ಗಳು ಅವರೇ ಇಟ್ಕೊಂಡ್ರಂತ. ಆ ನಂತರ ನಡೆದ ಏನು ಸಮಸ್ಯೆ ನಡೀತಂದ್ರೆ ಆಡಳಿತ ಮಂಡಳಿಯವ್ರು ಕಾರ್ಖಾನೆಗೆ ಹೋದ್ರೆ ಇವ್ರ ಮಾತನ್ನು ಯಾರೂ ಕೇಳೋ ಸ್ಥಿತಿಯಾಗೇ ಇರಲಿಲ್ಲ. ಏನೇ ಹೇಳಕ್ಕೆ ಹೋದ್ರು, ಸಿಬ್ಬಂದಿ ಹೇಳಕ್ಕೆ ಹೋದ್ರು, ಜೊಲ್ಲೆಯವ್ರಿಗೆ ಹೇಳ್ರಿ, ಜೊಲ್ಲೆಯವ್ರ ಕಡೆ ನಮಗೆ ಹೇಳಿಸ್ರೆ ಆಮೇಲೆ ನಾವು ಮಾಡ್ತೀವಿ ಅಂಥೇಳಿ ಪೊಸಿಷನ್ಗೆ ಬರ್ತದೆ. ತಾವು ನಡೆಸಲು ಅಥವಾ ತಾವು ಜವಾಬ್ದಾರಿ ಕೊಟ್ಟಂಥ ಫ್ಯಾಕ್ಟ್ರಿ ಒಳಗೆ, ತಾವೇ ಗೆದ್ದಂಥ ಫ್ಯಾಕ್ಟ್ರಿ ಒಳಗೆ ಅವರ ಅಬ್ಬೆಪಾರಿ ಹಂಗಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಏನಾಗಿತ್ತಪ್ಪ ಅಂದ್ರೆ ಇವರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ 100 ಕೋಟಿ ರೂಪಾಯಿಗೆ ಇಡೀ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲನೂ ಜೊಲ್ಲೆಯವರಿಗೆ ಮಾರಿದಂಗೆ ಆಗಿತ್ತು ಅಂಥೇಳಿ ಅವರು ಖಾಸಗಿಯಾಗಿ ಅಳಲ ತೋಡ್ಕೊಳ್ಳುವಂಥದ್ದು ಸ್ನೇಹಿತರೆ. ಅಂದ್ರೆ ಅವರು ಅದಕ್ಕೆ ಕಾರ್ಖಾನೆ ಕೊಂಡ್ಕೊಂಡಂಗೆ ಮಾಡಕತ್ತರು ಅಂತ ಹೇಳುವಂಥದ್ದು. ಇದಕ್ಕಿಂತ ಮತ್ತು ಅಲ್ಲಿ ಆಯಕಟ್ಟಿನ ಜಾಗ ಮೊದಲಿದ್ದಂಥ ಸಿಬ್ಬಂದಿಗಳನ್ನ ತೆಗೆದು ತಮ್ಮ ಸಿಬ್ಬಂದಿಗಳು ನೇಮಕ ಮಾಡಿರು. ಇದಕ್ಕಿಂತ ಹೆಚ್ಚಿಂದ ಏನಾಯ್ತಪ್ಪ ಅಂದ್ರೆ ಇಡೀ ಕಂಟ್ರೋಲಿಂಗ್ ತಮ್ಮ ಅಥಾರಿಟಿಗೆ ತೆಗೆದುಕೊಂಡ್ರು ಫ್ಯಾಕ್ಟ್ರಿನ. ಆಮೇಲೆ ಅದರ ಸಾಫ್ಟ್ವೇರ್ನು ಚೇಂಜ್ ಮಾಡೋಕ್ಕೂ ಗುದ್ದಾಡ್ರಂತ, ತಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳಕ್ಕೆ. ಆ ನಂತರ
ಅದಕ್ಕಿಂತ ಹೆಚ್ಚಿಂದಂದ್ರೆ ಇವ್ರಿಗೆ ಅಧೈರ್ಯಗೊಳಿಸಿತ್ತು. ಅದರ ವಿಮುಖ ಮೇನ್ ಕಾರಣ ಅಂದರೆ ಜೊಲ್ಲೆ ಅವರು ಈ ಕಾರ್ಖಾನೆಗೆ ಒಂದು 20,000 ಮಂದಿ ಶೇರ್ ಮಾಡೋಕ್ಕೆ ಮುಂದಾಗಿದ್ದರಂತ. ಅದಕ್ಕಾಗಿ ಒಂದು ಹೆಸರು ಲಿಸ್ಟ್ ಮಾಡಿದ್ರಂತ. ಶೇರ್ ಮಾಡೋದು ಯಾವಾಗ ಆಡಳಿತ ಮಂಡಳಿ ಗೊತ್ತಾಯ್ತು ಆವತ್ತಿಗೆ ತೀರ್ಮಾನ ಮಾಡಿಬಿಟ್ರತ್. ಒಂದು ವೇಳೆ ಇನ್ನೊಂದು ವರ್ಷ ಏನಾರು ಇವ್ರ ಕಡೆ 6 ತಿಂಗಳ ಮುಂದಿತ್ತು ಅಂದರೆ ಫ್ಯಾಕ್ಟ್ರಿ ಇದನ್ನು ಎಲ್ಲ ನಿಪ್ಪಾಣಿಗೆ ಓದ್ಬಿಡ್ತಾರೋ ಅನ್ನುವಂಥದ್ದು. ಯಾಕಂದ್ರೆ ನಿಪ್ಪಾಣಿ 20,000 ಶೇರ್ದಾರ ಇದ್ದಾರೆ, ಅವ್ರನ್ನೆಲ್ಲ ತಂದು ಒಮ್ಮೆ ಹಾಕಿಸ್ತದಂದ್ರೆ ಅವ್ರಾಗ ಗೆದ್ದು ಬಿಡ್ತಾರೋ. ಗೆದ್ರಂದ್ರೆ ಹುಕ್ಕೇರಿ ತಾಲೂಕಿನ ರೈತರ ಹಿಡಿತ ಏನಿತ್ತು, ರೈತರ ಮಾಲೀಕತ್ವದ ಫ್ಯಾಕ್ಟ್ರಿ ಅಂತ ಏನೇ ಇತ್ತು ಅದು ಹೋಗಿಬಿಡ್ತೈತಿ. ಯಾವ ಕತ್ತಿಯವ್ರ ಕಡೆಯಿಂದ ಅವ್ರ ಮಾಲೀಕತ್ವದ ಬೇಡ, ಕೋಪಡ್ ಬೇಸ್ ಮೇಲೆ ಇರಲಿ ಅಂತೇಳಿ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟನ ವೇಸ್ಟ್ ಆಗ್ತಿತ್ತು ಅಂಥೇಳಿ ಅವರು ಜೊಲ್ಲೆಯವ್ರ ಕಡೆಯಿಂದ ವಿಮುಖರಾದ್ರಂಥ. ಈ ಡೆವಲಪ್ಮೆಂಟನ್ನು ಜೊಲ್ಲೆಯವ್ರ ಮಧ್ಯೆ ಅವ್ರ ಮಧ್ಯೆ ಆಡಳಿತ ಮಂಡಳಿ ಮಧ್ಯೆ ನಡೆದಂಥ ಈ ಡೆವಲಪ್ಮೆಂಟ್ ಏನಾಯ್ತು ಇದ್ರ ಬಗ್ಗೆ ಗೋಕಾಕದ ಅರ್ಬಾವಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಈ ವಿಷಯದ ಬಗ್ಗೆ ಆಡಳಿತ ಮಂಡಳಿ ಮಾಹಿತಿ ಕೊಡಿತಂತ. ನೀವು ಒಟ್ಟು ಜೊಲ್ಲೆಯವ್ರು ಈ ರೀತಿ ಮಾಡತ್ತವ್ರು, ಈ ರೀತಿ ಮಾಡ್ರೆ ನಾವು ಹೆಂಗೆ ಅವ್ರಿಗೆ ವಹಿಸ್ಕೊಡ್ದ ಅಂತ ಹೇಳಿರತ್ತ. ಅವರು ಏನೋ ಜೊಲ್ಲೆಯವ್ರನ್ನ ಕರೆದು ಹೇಳಕ್ಕೆ ಪ್ರಯತ್ನ ಮಾಡಿದ್ರಂತ, ಅವ್ರೇನು ಕೇಳಲಿಲ್ಲಂತ. ಅಷ್ಟರೊಳಗೆ ಅವ್ರದ್ದು ಹಾರ್ಟ್ ಸರ್ಜರಿಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು ಬೆಂಗಳೂರಿಗೆ. ಆ ಸಮಯದಾಗ ಇವ್ರು ಹೊರಗೆ ಬಂದರು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಕಾರ್ಖಾನೆಯವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಕತ್ತಿಯವ್ರ ಮ್ಯಾಗ ಏನು ಜೊಲ್ಲೆಯವ್ರಿಗೆ ಸಿಟ್ಟಿತ್ತು, ಆ ಸಿಟ್ಟಿಗೆ 20,000 ಶೇರ್ ಮಾಡಿ ಇಡೀ ಫ್ಯಾಕ್ಟ್ರಿಯನ್ನು ತಮ್ಮ ಕಬ್ಜಾ ತೊಗೋಬೇಕು, ಇವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು ಅಂಥೇಳಿ ಒಂದು ದುರಾಲೋಚನೆ ಹೊಂದಿದ್ರು. ಅದಕ್ಕಾಗಿ ನಾವು ಹೊರಗೆ ಬಂದೀವು ಅಂತ ಫ್ಯಾಕ್ಟ್ರಿ ಆಡಳಿತ ಮಂಡಳಿಯವರು ಹೇಳುವಂಥದ್ದು ಸ್ನೇಹಿತರೆ. ಈ ಬಗ್ಗೆ ಹೆಚ್ಚಿಂದ ಏನಾದ್ರು ಜೊಲ್ಲೆಯವ್ರನ್ನ ಕೇಳಿದ್ರೆ ರೊಕ್ಕ ಕೊಟ್ಟಿವಪ್ಪ, ರೊಕ್ಕ ಹೊರಗೆ ಬರಬೇಕಲ್ಲ, ಹೊಳೆ ಬರ್ಬೇಕಾದ್ರೆ ಫ್ಯಾಕ್ಟ್ರಿ ಉಳಿಬೇಕಲ್ಲ, ಅದಕ್ಕಾಗಿ ನಮ್ಮ ಸಿಬ್ಬಂದಿನ ಹಾಕಿ ಫ್ಯಾಕ್ಟ್ರಿನ ಉಳಿಬೇಕು, ನಮ್ಮ ರೊಕ್ಕನ ತೊಗೋಬೇಕು, ಅದಕ್ಕೋಸ್ಕರ ನಮ್ಮ ಅಥಾರಿಟಿಗೆ ತೆಗೆದುಕೊಂಡವಪ್ಪ ಅಂಥೇಳಿ ಕಾರ್ಖಾನೆ ಆಡಳಿತ ಮಂಡಳಿಯವ್ರಿಗೆ ಹೇಳ್ತಿದ್ರಂತ. ಅವರು ಆ ಸಹಕಾರಿ ರಂಗವನ್ನು ಉಳಿಸ್ಬೇಕು ಅಂತೇಳಿ ಬರಲಿಲ್ಲ, ಅವರು ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಿ ಬದಲಾದರು ಅಂಥೇಳಿ ಆಡಳಿತ ಮಂಡಳಿಯವರು ಆರೋಪಿಸಿರುವಂಥದ್ದು ಸ್ನೇಹಿತರೆ. ಇದೆಲ್ಲ ಆದ ನಂತರ ಆಡಳಿತ ಮಂಡಳಿಯವ್ರಿಗೆ ಏನು ಅನಿಸ್ತಂದ್ರೆ, ಏನು ನಾವು ಬೆಂಕಿಯಿಂದ ಬಾಣಲೆಗೆ ಬಿದ್ದಂಗೆ ಆತಲ್ರಿ ಅಂತ. ಕತ್ತಿಯವರು ಲೀಸ್ ಕೊಡೋಕೆ ಮುಂದಾಗಿದ್ದು, ಲೀಸ್ ತಪ್ಪಿಸ್ಬೇಕು, ಕೋಪಟ್ಟು ಬೇಸ್ ನಾವು ಫ್ಯಾಕ್ಟ್ರಿ ಉಳಿಸ್ಬೇಕಂತೇಳಿ ನಾವು ಬೆನ್ನು ಹತ್ತಿದ್ರೆ ಇವರ ಅಕೌಂಟ್ಲಿ ಅನಧಿಕೃತವಾಗಿ ಲೀಸ್ ತೊಗೊಂಡವ್ರಂಗೆ ವರ್ತನೆ ಮಾಡಕತ್ತಾರಲ್ರಿ ಜೊಲ್ಲೆಯವರ ಅಂಥೇಳಿ ಅವ್ರು ಖಾಸಗಿಯಾಗಿ ಮಾತಾಡುವಂಥದ್ದು ಸ್ನೇಹಿತರೆ. ಈ ಎಲ್ಲ ಹಿನ್ನೆಲೆಯೊಳಗೆ ಅವರು ಹೊರಗೆ ಬಂದಿರುವಂಥದ್ದು. ಮತ್ತು ಅವರೆಲ್ಲ ಯಾರಿಗೆ ಅಪ್ರೋಚ್ ಆದ್ರೆ ಅಂದ್ರೆ ಪ್ರಭಾಕರ್ ಕೋರೆ ಅವ್ರಿಗೆ ಹೋದರು, ಅಲ್ಲಿ ಏನು ಕೆಲಸ ಆಗಲಿತ್ತ. ಆನಂತರ AB ಪಾಟೀಲ್ ಕಡೆ ಹೋದರು. ಆಮೇಲೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿರಿ ಅಂತ, ಹಿಂಗೆಲ್ಲ ಆಗತ್ತೈತ್ರಿ ನಿಮ್ಮ ನೇತೃತ್ವದಾಗ ನೀವು ಮತ್ತು ಕತ್ತಿ ಕುಟುಂಬದ ರಮೇಶ್ ಕತ್ತಿ ಅವರು ಮತ್ತು ಅವ್ರ ಫ್ಯಾಮ್ಲಿಯವ್ರು ಕೂಡಿ ಈ ಫ್ಯಾಕ್ಟ್ರಿ ರನ್ ಮಾಡಿರಿ, ಹೆಂಗಾರು ಮಾಡಿ ಇದನ್ನು ರನ್ ಮಾಡಿಸ್ರಿ, ಬೇರೆದವ್ರು ಕೊಡೋದು ಬೇಡ, ನೀವೇನಾರು ಹಿಂಗೆ ಮಾಡಕತ್ತೀರಿ ಅಂದ್ರೆ ಇದನ್ನು ಬೇರೆದವ್ರು ಬಂದು ಆಳಕ್ಕೆ ಹೋಗಬಾರ್ದು ಅಂಥೇಳಿ ಆಡಳಿತ ಮಂಡಳಿಯವ್ರು ರಿಕ್ವೆಸ್ಟ್ ಮಾಡಿರಿ ಅಂತ. ರಿಕ್ವೆಸ್ಟ್ ಮಾಡಿದಕ್ಕೆ ಇವರು ಕೂಡ್ರು. ಅದೇ ಸಮಯದಾಗ ಏನಾಗಿತ್ತಪ್ಪ ಅಂದ್ರೆ ಹಿರಿಯ ರಾಜಕಾರಣಿ ಆದಂಥ AB ಪಾಟೀಲ್ರ ಬಗ್ಗೆ ಜಿಲ್ಲಾ ರಾಜಕಾರಣದಲ್ಲ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನೆಗ್ಲೆಕ್ಟ್ ಮಾಡಿದ್ರಂತ, ಅಸಡ್ಡೆಯಾಗಿ ವರ್ತಿಸ್ತಾ ಇದ್ರಂತ, ಇವ್ರ ಮಾತನ್ನು ಕೇಳ್ತಿರ್ಕಿಲ್ಲ ಅಂತ ಸುದ್ದಿ ಹರಡಿರುವಂಥದ್ದಕ್ಕೆ ಇದ್ರಾಗ ಜಿಲ್ಲಾದಾಗ ವಿದ್ಯುತ್ ಸಹಕಾರಿ ಸಂಘಕ್ಕೆ ಎಲ್ಲ ತೊಗೊಂಡು ಮಾಡಿದ್ರು. ಇವರಿಗೆ ಅವ್ರ ಕೈ ಕೊಟ್ಟರು. ಜಿಲ್ಲಾ ರಾಜಕಾರಣದಲ್ಲಿ ತಾವೇ ಸಪೋರ್ಟ್ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ತಮ್ಮ ವಿರುದ್ಧ ಅಸಡ್ಡೆಯಿಂದ ವರ್ತಿಸುತ್ತಿರುವಾಗ, ತಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರುವಾಗ ಅವ್ರಿಗೆ ಸಮಯ ಕಾದಿದ್ರಂತ. ಅವ್ರಿಗೊಂದು ಪಾಠ ಕಲಿಸ್ಬೇಕು, ಅವ್ರಿಗೂ ಒಂದು ನಾವು ನಿಂತು ತೋರಿಸ್ಬೇಕು ಅಂಥೇಳಿ. ಅದಕ್ಕಾಗಿ ಇದೇ ಸಮಯ ಏನು ಹೆಂಗಿದ್ರು ಆಡಳಿತ ಮಂಡಳಿಯವ್ರು ಬಂದು ಫ್ಯಾಕ್ಟ್ರಿ ವಹಿಸ್ಕೊಡ್ರಿ, ನಡ್ಸಕ್ಕೆ ವಹಿಸ್ಕೊಡ್ರಿ ಅಂಥೇಳಿ ಅವ್ರ ಮನವಿ ತೊಗೊಂಡು ಬಂದಿದ್ರು. ಇದನ್ನು ಬಳಸ್ಕೊಳಕ್ಕೆ ಅವ್ರು ರೆಡಿಯಾಗಿದ್ರಂತ. ಇದು ಒಂದು ಪಾಠ ಅದು. ಇನ್ನು ಕತ್ತಿಯವ್ರ ಕಡೆ ಏನಾಗಿತ್ತು, ರಮೇಶ್ ಕತ್ತಿಯವರನ್ನು DCC ಬ್ಯಾಂಕಿನ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿದ್ದು, ಆಮೇಲೆ ಹೀರಾ ಶುಗರ್ ಫ್ಯಾಕ್ಟ್ರಿ ಕಸ್ಕೊಂಡದ್ದು, ಆಮೇಲೆ ವಿದ್ಯುತ್ ಸಹಕಾರಿ ಸಂಘವನ್ನು ತೆಗೆದುಕೊಂಡಿದ್ದು, ಇದೆಲ್ಲ ತಾಲೂಕಿನೊಳಗೆ ಕತ್ತಿ ಕುಟುಂಬದ ಬಗ್ಗೆ ಇಮೇಜನ್ನು ಡೌನ್ ಆಗಿಬಿಟ್ಟಿತ್ತಂತ. ಅದೆಲ್ಲ ಕಳ್ಕೊಂಡು ಕೈ ಬಿಟ್ಟು ಹೋದವಲ್ಲ, 3 ಕೈ ಬಿಟ್ಟು ಹೋದಲ್ಲ. ಅಧ್ಯಕ್ಷ ಸ್ಥಾನ ಹೋಯ್ತು, ಭಾಳ ಅವ್ರು 40 ವರ್ಷ ಗಂಟಲೆ DCC ಬ್ಯಾಂಕ್ ಸಂಬಂಧ ಇಟ್ಕೊಂಡಂಥ ಕತ್ತಿಯವರು ಅದರ ಅಧ್ಯಕ್ಷ ಸ್ಥಾನ ಹೋಯ್ತು. ಆಮೇಲೆ ಅದೇ ರೀತಿಯಾಗಿ 40 ವರ್ಷ ಗಂಟಲೆ ವಿದ್ಯುತ್ ಸಹಕಾರಿ ಸಂಘದ ಅದು ಅವ್ರ ಕಡೆ ಹೋಯ್ತು. ಆಮೇಲೆ ಹೀರಾ ಶುಗರ್ ಫ್ಯಾಕ್ಟ್ರಿ ಕೈ ಬಿಡ್ತು. ಇದೆಲ್ಲ ಇದರಿಂದ ತಾಲೂಕಿನಾಗ ಅವರ ಇಮೇಜ ಖರಾಬ್ ಆಗಿತ್ತಂತ. ಆ ಖರಾಬನ್ನು ಹೆಂಗಾರ ರೀಟೇನ್ ಮಾಡ್ಕೋಬೇಕು ಅಂತೇಳಿ ಗುದ್ದಾಡತ್ತಿದ್ರಂತ. ಒಂದು ವೇಳೆ ಅವರು ಬ್ರದರ್ ಆಗಿರ್ತಕ್ಕಂಥ ಉಮೇಶ್ ಕತ್ತಿಯವರು ಏನೋ ಜೀವಂತ ಇದ್ದಿದ್ರಂದ್ರೆ ಇಂಥ ಘಟನೆ ಆಗಿಲ್ಲ ಅಂಥೇಳಿ ಅವರ ಅನುಭವ ಇರುವಂಥದ್ದು ಸ್ನೇಹಿತರೆ. ಅಣ್ಣ ಉಮೇಶ ಕತ್ತಿಯವರು ದಿವಂಗತರಾದಮೇಲೆ ಏಕಾಂಗಿ ಆಗಿದ್ದಂಥ ರಮೇಶ್ ಕತ್ತಿಯವರನ್ನ ತಾಲೂಕಿನ ಹಿರಿಯರ ಸಾಥ್ ಅವ್ರಿಗೆ ಬೇಕಾಗಿತ್ತು.
ಆ ಹಿರಿಯರ ಸಾಥನ್ನು ಎ ಬಿ ಪಾಟೀಲ್ ಮುಖಾಂತರ ಅವರ ಈಡೇರಿಸ್ಕೊಳ್ಳೋಕೆ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಯಾಕಂದರೆ ಜಾರಕಿಹೊಳಿ ಸಹೋದರರು ತಮ್ಮದೇ ಆಟ ಆಡಿ ಒಬ್ರಿಗೊಬ್ಬರು ಅಣ್ಣ ಒಂದು ಆಟ ತಮ್ಮೊಂದು ಥರ ಆಟ ಆಡಿ ತಮಗೆ ನಂಬಿಸಿ ಕೂದ್ರು ಅಂತೇಳಿ ನಂಬ್ಕೊಂಡಿದ್ರಲ್ಲ ರಮೇಶ್ ಕತ್ತಿ ಅವರು. ಅವ್ರಿಗೆ ಎದುರಾಗಿ ಒಂದು ಏನಾರ ಪಾಠ ಕಲಿಸಲೇಬೇಕಾಗಿತ್ತು. ನಮ್ಮಲ್ಲಿ ಒಂದು ಹೊಂದಾಣಿಕೆನ ನಾವು ತೋರಿಸ್ಬೇಕಾಗಿತ್ತು, ರಾಜಕೀಯವಾಗಿ ಪುಟ್ಟಿದ್ದು ಹೇಳ್ಬೇಕಾಗಿತ್ತು. ಆ ಹಿನ್ನೆಲೆಯೊಳಗೆ ಎ ಬಿ ಪಾಟೀಲ್ರ ಸಾಕಷ್ಟು ಸಾರಿ ನಾವು ಟೀಕಾನ ಮಾಡಿರ್ಬೋದು. ಅದನ್ನೆಲ್ಲ ಮರೆತು ಅವ್ರ ಜೋಡಿ ಹೊಂದಾಣಿಕೆ ಆಗಕ್ಕೆ ರೆಡಿ ಆಗಿಬಿಟ್ರಂತ. ಸರಿಯಾದ ಸಮಯಕ್ಕೆ ಕಾರ್ಖಾನೆಯವರು ಆಡಳಿತ ಮಂಡಳಿಯವರು ತಂದಂತಾಗ ನೀವು ಮತ್ತು ಎ ಬಿ ಪಾಟೀಲ್ ಕೂಡ್ಕೊಂಡು ಈ ಫ್ಯಾಕ್ಟ್ರಿ ನಡೆಸ್ರಿ ಅಂತೇಳಿ ಪ್ರಪೋಸಲ್ ತಂದಿದ್ರು. ಅದಕ್ಕೆ ಹಿಂದೆ ಮುಂದೆ ನೋಡಿದ ಎಸ್ ಅಂದ ಬಿಟ್ರಂತ. ಬಹುಶಃ ಅದರ ಪೂರ್ವಭಾವಿಯಾಗಿ ಇದೇ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವತ್ತು ಇದೇ ತಿಂಗಳ 18ರಂದ ಹುಕ್ಕೇರಿಯಲ್ಲಿ ನಡೆದಂಥ ಕಾರ್ಯಕರ್ತರ ಮೀಟಿಂಗ್ ಒಳಗೆ ಅವ್ರ ಕಾರ್ಯಕರ್ತರ ಹೊರಗಿನವರು ತಾಲೂಕಿನವ್ರು ಯಾರೋ ಬಂದ್ರೆ ಆಡಳಿತ ನಡ್ಸಕ್ಕೆ ಕೊಡೋದಿಲ್ಲ ಅನ್ನುವಂಥ ಮಾತಿನೊಳಗೆ ಮೊದಲು ನಾವು ತಳಗಟ್ಟು ಮಾಡ್ಕೋಬೇಕಾಗಿತ್ತು. ತಳಗಟ್ಟುಕೊಳ್ಬೇಕಾದ್ರೆ ದೊಡ್ಡ ಅವ್ರು ಇವರು ಬೇಕಾಗಿತ್ತು, ಮನಸ್ಸಿನಾಗ ಲೀಡರ್ಗಳು ಬೇಕು. ಲೀಡರ್ಗಳನ್ನ ತೊಗೊಂಡು ನಾವು ಮುಂದಾಗೋಣ ಅಂಥೇಳಿ ರಮೇಶ್ ಕತ್ತಿ ಅವರು ಹೇಳಿದ್ದ ಇಲ್ಲಿ ನೆನಪಾಗುವಂಥದ್ದು ಸ್ನೇಹಿತರೆ. ಬಹುಶಃ ಅಲ್ಲಿಂದನೇ ಸ್ಟಾರ್ಟ್ ಆಗೈತೆ ಅಂತ ಲೆಕ್ಕ. ಈ ಘಟನೆ ಒಳಗೆ ನಡೆಯುವಂಥದ್ದು ಇದೇನು ನಡೆದಾವಲ್ಲ, ಇದು ಹೊಂದಾಣಿಕೆ, ಇದರಿಂದ 1 ತಿಂಗಳ 1-2 ತಿಂಗಳ ಪರಿಶ್ರಮನೂ ಇರ್ಬೋದು. ಬಹುಶಃ ಅದರ ಮೊದಲ ಹಂತವಾಗಿ ರಮೇಶ್ ಕತ್ತಿ ಅವರು ಅವತ್ತಿನ ಫಂಕ್ಷನ್ದಲ್ಲಿ ಕಾರ್ಯಕರ್ತರ ಮೀಟಿಂಗ್ ಒಳಗೆ ಹಂಗೆ ಮಾತಾಡಿದ್ರು ಅವರು. ಇನ್ನು ಕನ್ನೇರಿ ಮಠದಾಗ ನಡೆದಂಥ ಲಿಂಗಾಯತ ನಾಯಕರ ಚರ್ಚೆಯಲ್ಲಿ ನಾವು ಅಲ್ಲೇ ನಮ್ಮಲ್ಲೇ ಬಡ್ದಾಡ್ಕೋತ ಹೋದ್ರೆ ನಮ್ಮ ಇದ್ದ ಸ್ಥಾನಗಳನ್ನು ಕಳ್ಕೊತೀವಿ, ಬೇರೆದವ್ರಿಗೆ ಪಾಲಾಕತಿ. ಆ ಹಿನ್ನೆಲೆಯೊಳಗೆ ಇದರ ಗೋಕಾಕದ ಜಾರಕಿಹೊಳಿ ಸಹೋದರರ ಸವಾರ್ಯಾಕತಿ, ಯಮಕನಮಡ್ಯಾಗೇನು ಶಾಸಕರದಾರ ಸಚಿವರದಾರು ಅವ್ರ ಜೊತೆ ಅವ್ರ ಬ್ರದರ್ಸ್ಗಳದ್ದು ಎಲ್ಲ ಸವಾರಿ ನಮ್ಮ ಕ್ಷೇತ್ರದ ಮೇಲೆ ಆಕತಿ. ಅದಕ್ಕಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ತಿಳ್ಕೊಂಡಿರ್ಬೋದು. ನಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತಂದ್ರೆ ಅವ್ರು ಸವಾರಿ ಮಾಡೋಕ್ಕೆ ಈಸಿ ಆಕೈತಿ, ಅದನ್ನು ಈಸಿಯಾಗಿ ನಾವ್ಯಾಕೆ ಮಾಡಿಕೊಡೋಣ ಅಂಥೇಳಿ ಭಾವಿಸಿಕೊಂಡು ಈ ಹೊಂದಾಣಿಕೆ ಆಗಲು ಮುಂದಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಕೂಡುವಿಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಒಳಗೆ ಭಾಳ ಹೆಲ್ಪ್ ಆಗ್ಬೋದು ಅನ್ನುವ ಉದ್ದೇಶ ಇರುವಂಥದ್ದು. ಆಮೇಲೆ ಆ ವಿಶ್ವಾಸ ಎರಡೂ ಕಡೆ ನಾಯಕರಿಗೆ ಇರುವಂಥದ್ದು. ರಾಜಕಾರಣದ ವಿಷಯದಾಗ ಕೆಲವು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರು. ಅವರು ಆ ರಾಜಕಾರಣ ಅವ್ರು ಕಾಂಗ್ರೆಸ್ಸದ ಕಾರ್ಯಕರ್ತರು, ಕಾಂಗ್ರೆಸ್ಸಿನಲ್ಲಿ ನಾಯಕರಿದ್ದಾರೆ, ಅವರು ಕಾಂಗ್ರೆಸ್ ಮಾಡ್ತಾರೋ, ನಾವು BJP ಅವ್ರದ್ದು BJPದು ಮಾಡ್ತೀವಿ. ಓನ್ಲಿ ಫಾರ್ ಇದು ಸ್ಥಳೀಯ ಮಟ್ಟದ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂಗೆ ಎರಡೂ ಪಾರ್ಟಿಗಳು ಇಬ್ಬರು ಒಂದಾಗಿ ಇದು ಇಲ್ಲೇ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂತ ಪತ್ರಕರ್ತರಿಗೆ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಒಂದು ವಿಷಯ ನಮಗೆ ಅರ್ಥ ಆಗಲಿಲ್ಲ. ಕಳೆದ 30 ವರ್ಷಗಳಿಂದ ಅವ್ರು ಮಿನಿಸ್ಟರ್ ಆದಾಗಿಂದನೂ 1995ರಿಂದಲೂ ಕಾರ್ಖಾನೆ ವಿಷಯದಾಗ ಕತ್ತಿಯವರ ವಿರುದ್ಧ ಸದಾಕಾಲ ಭ್ರಷ್ಟಾಚಾರದ ಆರೋಪ ಮಾಡ್ತಾನೆ ಇದ್ದರು ಎ ಬಿ ಪಾಟೀಲ್ರು. ಅವರ ರಮೇಶ್ ಕತ್ತಿ ಅವ್ರನ್ನ ಹೆಂಗೆ ಸಾರ್ವಜನಿಕವಾಗಿ ಸಮರ್ಥಿಸ್ಕೊಳ್ತಾರೆ ಈಗ ಅನ್ನೋ ಪ್ರಶ್ನೆ ಹೇಳುವಂಥದ್ದು ಸ್ನೇಹಿತರೆ. ಅವರು ಪ್ರಾಮಾಣಿಕವಾಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೋ, ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಮಾಡೋ ಕೆಲಸ ಮಾಡ್ತಾರೋ ಅಂಥೇಳಿ ಯಾವ ಮುಖ ಇಟ್ಕೊಂಡು ಸಾರ್ವಜನಿಕರನ್ನ ನಂಬಿಸ್ತಾರೋ ಮತ್ತು ಅವರ ಒಪ್ಪಿಸ್ತಾರೋ ಅನ್ನೋದು ಈಗ ಸಾರ್ವಜನಿಕರ ಮುಂದೆ ಇರುವಂಥ ಯಕ್ಷ ಪ್ರಶ್ನೆ ಸ್ನೇಹಿತರೆ. ಈಗ ಕಾರ್ಖಾನೆಗೆ ತುರ್ತಾಗಿ ಬೇಕಾಗಿರುವಂಥದ್ದು 150 ಕೋಟಿ ರೂಪಾಯಿ. ಅದನ್ನು ಅವರು ಹೆಂಗೆ ಹೊಂದಿಸ್ತಾರೋ, ಯಾವ ಬ್ಯಾಂಕಿಂದ ಕೊಡಿಸ್ತಾರೋ, DCS ಬ್ಯಾಂಕ್ ಕೊಡಿಸ್ತಾರೋ, ಬೇರೆ ಬ್ಯಾಂಕಿಂದ ಕೊಡಿಸ್ತಾರೋ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಇದೇ ಕಾರ್ಖಾನೆ ಪಡೆದುಕೊಂಡಂಥ 582 ಕೋಟಿ ರೂಪಾಯಿ ಸಾಲ ಬೇರೆ ಐತಿ. ಈ ಸಾಲವನ್ನು ಹೆಂಗೆ ತೀರ್ಸೋಕೆ ಪ್ರಯತ್ನ ಮಾಡ್ತಾರೋ ಅನ್ನೋದು ಕುತೂಹಲ ಐತಿ ಈಗ ನಮಗೆಲ್ಲ. ಅಂದರೆ ಏನು ಸಾರ್ವಜನಿಕರಿಗೆ ಕುತೂಹಲ ಇರುವಂಥದ್ದು ಸ್ನೇಹಿತರೆ. ಬೆಳಗಾವಿ ರಾಜಕಾರಣದಲ್ಲಿ ನಡೆದಿರ್ತಕ್ಕಂಥ ಈ ಹೊಸ ಬೆಳವಣಿಗೆ, ಜಾರಕಿಹೊಳಿ ಕುಟುಂಬ ನಡೆಸಿರ್ತಕ್ಕಂಥ ರಾಜಕಾರಣದ ನಾಗಾಲೋಟಕ್ಕೆ ಈ ಬೆಳವಣಿಗೆ, ಈ ಡೆವಲಪ್ಮೆಂಟ್ ಏನಾದರೂ ಬ್ರೇಕ್ ಏನಾರು ಹಾಕ್ತೈತೇನೆ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.